ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂರ್ಣಿ, ರೇಷನ್ ಎಲ್ಲ ಖಾಲಿ ಆಗ್ತಿದೆ ಕಣೆ, ತರಬೇಕು. ಹ್ಞೂ ಅಮ್ಮ, ಈ ತಿಂಗಳು ಮನೆಗೆ ಸಾಮಾನೇ ತರಲಿಲ್ಲ. ಮನೇಲಿ ಏನೇನೋ ದೊಡ್ಡ ದೊಡ್ಡ ರಾಮಾಯಣಗಳೇ ನಡೆದೋಯ್ತು. ಅದರಿಂದ ಮನೆ ಕಡೆ ಗಮನ ಕೊಡೋಕ್ಕೆ ಆಗಿಲ್ಲ. ನೀನ್ ಏನೇನ್ ಬೇಕಂತ ಹೇಳು, ನಾನು ಲಿಸ್ಟ್ ಮಾಡ್ಬಿಡ್ತೀನಿ. ಸರಿ ಪೂರ್ಣಿ, ತಿಂಡಿ ಕೊಡು, ಆಫೀಸ್ಗೆ ಲೇಟ್ ಆಯ್ತು. ಮತ್ತೆ ಕಾವೇರಿಯಲ್ಲಿ ಕಾಣಿಸ್ತಾ ಇಲ್ಲ. ಪೂರ್ಣಿ, ಜೀರಿಗೆ ಮೆಣಸು ಬರಿ. ಓಹ್, ಪಾರ್ಟಿ ಮುಗಿಸಿ ಬಂದಿದ್ದಾಳಲ್ವಾ? ಏನಿನ್ನ ಪಾರ್ಟಿ ಹ್ಯಾಂಗ್ ಓವರ್ ಇಳಿದಿಲ್ಲ ಅನ್ಸತ್ತೆ. ಅಮ್ಮ, ಮೆಣಸಿನ್ಕಾಯಿ ಬೇಡವಾ? ಮುಖ್ಯವಾಗಿ ಬೇಕಾಗಿರೋದೇ ಅದು. ಒಂದು 4 kg ಎಕ್ಸ್ಟ್ರಾ ಬರಿ. ಇವ್ರು ಯಾಕೆ ಇಬ್ರು ಮೆಣಸಿನ್ಕಾಯಿ ತಿಂದಿರೋರ್ ಥರ ಆಡ್ತಾ ಇದ್ದಾರೆ? ಇಬ್ರು ಮಾತಾಡ್ತಿಲ್ವಲ್ಲ. ನನ್ನ ಬ್ಯೂಟಿ ಕ್ವೀನು ಇನ್ನೂ ಎದ್ದಿರೋ ಹಾಗೆ ಕಾಣ್ತಾ ಇಲ್ವಲ್ಲ. GM ಮೇಡಮ್ಮು ಇಷ್ಟೊಡ್ಗೆ ಆಲ್ರೆಡಿ ಎದ್ದು ರೆಡಿಯಾಗಿ ಟಿಫನ್ ಕ್ಯಾರಿಯರ್ ಇಟ್ಕೊಂಡು ನನಗೆ ಒಂದಷ್ಟು ಸುಪ್ರಭಾತ ಆಡಬೇಕಾಗಿತ್ತಲ್ಲ. ಏನೋ ಮಿಸ್ ಹೊಡಿತಾ ಇದೆ. ಅಲ್ಲ, ನಿಮ್ಮ ಮಗಳು ಶಿಸ್ತಿನ ಸಿಪಾಯಿ ಅಲ್ವಾ? ಆಫೀಸ್ಗೆ ಹೊರಡ್ಬೇಕಲ್ಲ. ನಮಗಿಂತ ಮುಂಚೆ ಆಫೀಸ್ಗೆ ಹೋಗಿ ನಮ್ಮನ್ನು ಬೈಯೋದಕ್ಕೆ ಕಾಯ್ಕೊಂಡಿರ್ಬೇಕಲ್ಲ. 9 ಗಂಟೆ ಆಯಿತು, ಇನ್ನು ನಿಮ್ಮ ಮಗಳು ತಿಂಡಿ ತಿನ್ನಕ್ಕೆ ಬಂದಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಪರವಾಗಿಲ್ಲ ಬಿಡಿ, ರಾತ್ರಿ ತಿಂದಿದ್ದು ಕುಡ್ದಿದ್ದು ಇನ್ನು ಅರ್ಗಿಲ್ಲ ಅನ್ಸತ್ತೆ. ಕಾವೇರಿ, 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 ಏನಾಗಿದೆ ಇವಳಿಗೆ? ನನ್ನ ಕಾವೇರಿ ಯಾವತ್ತೂ ಈ ಥರ ಮಲಗಿರೋ ಹುಡುಗಿನೇ ಅಲ್ಲ. ಒಳ್ಳೆ ಜಿಂಕೆ ಮರಿ ಥರ ಇದ್ದವಳು. ಈಗ ನೋಡಿದ್ರೆ ಹೀಗೆ ಮಲ್ಕೊಂಡಿದ್ದಾಳಲ್ಲ. ಕಾವೇರಿ, ಕಾವೇರಿ, ಏನಾಗಿದೆ ಕಂದ ನಿಂಗೆ? ಏನೂ ಇಲ್ಲಮ್ಮ. ನಿನ್ನ ನೋಡಿದ್ರೆ ಹಾಗೆ ಅನಿಸ್ತಾನೆ ಇಲ್ವಲ್ಲ? ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನ್ ಸರಿಯಾಗಿ ಮಾತು ಆಡ್ತಾ ಇಲ್ಲ. ತುಂಬಾ ಡಲ್ ಆಗಿದ್ಯಾ? ಯಾಕೆ, ಪಾರ್ಟಿಲಿ ಏನಾದರೂ ನಡೀತಾ? ಪಾರ್ಟಿಲ್ಲ, ಏನೂ ಇಲ್ವಲ್ಲ. ಯಾಕೆ ಕೇಳ್ತಿದ್ಯಾ? ಅರೆ, ಅದಕ್ಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಸುಮ್ಮನೆ ಕೇಳಿದೆ ಅಷ್ಟೇ. ನೀನ್ ಯಾವತ್ತೂ ಈ ಥರ ಮೌನವಾಗಿಲ್ವಲ್ಲ, ಅದಕ್ಕೆ ಕೇಳಿದೆ. ಅಮ್ಮ, ಅದು ಅದು ಏನಾಗಿದೆ ಹೇಳು ಕಂದ. ಈ ಅಮ್ಮನ ಹತ್ರ ನಿನಗೆ ಸಂಕೋಚನಾ? ಅಂಥದ್ದೇನೂ ಇಲ್ಲ ಅಮ್ಮ. ಏನು ಇಲ್ವಾ? ಮತ್ತ್ಯಾಕೆ ಹೀಗಿದೆಯಾ? ಹೋಗ್ಲಿ, ತಿಂಡಿ ತಂದು ಕೊಡ್ಲಾ? ಬೇಡಮ್ಮ, ಯಾಕೋ ಹೊಟ್ಟೆ ಸರಿ ಇಲ್ಲ. ನೆನ್ನೆ ತಿಂದಿದ್ದು ಏನೋ ಹೆಚ್ಚು ಕಮ್ಮಿ ಆಗಿದೆ. ಓ ಹೌದಾ? ಹಾಗಾದರೆ ಕುಡಿಯೋದಕ್ಕೆ ಗಂಜಿ ಮಾಡಿಕೊಡ್ಲಾ? ಹೊಟ್ಟೆ ಸರಿ ಇಲ್ಲ ಅಂದಮೇಲೂ
ಯಾಕಮ್ಮ ಹೀಗೆ ಫೋರ್ಸ್ ಮಾಡ್ತೀಯಾ? ನನಗೇನು ಬೇಡ. ಸ್ವಲ್ಪ ಹೊತ್ತು ನಾನು ಒಬ್ಬಳನ್ನ ಇರೋದಕ್ಕೆ ಬಿಟ್ಬಿಡು. ನಾನು ರೆಸ್ಟ್ ಮಾಡ್ತೇನೆ. ಸರಿ ಸರಿ, ಮಲ್ಕೋ, ರೆಸ್ಟ್ ಮಾಡು. ಇವತ್ತಿನ ಆಫೀಸಿಗೆ ಹೋಗ್ಬೇಡ, ಆಯ್ತಾ? ಮಲ್ಕೋ. ದೇವ್ರೆ, ಎಷ್ಟು ದೊಡ್ಡ ತಪ್ಪಾಗೋಯ್ತು. ಇನ್ನು ಮುಂದೆ ನಾನು ಎಲ್ರಿಗೂ ಹೇಗೆ ಮುಖ ತೋರಿಸ್ಲಿ? ಆಫೀಸಲ್ಲಿ ನನಗೆ ಎಷ್ಟೊಂದು ಗೌರವ ಆಯಿತು. ನಾನೇ ಎಲ್ರಿಗೂ ಬುದ್ಧಿ ಹೇಳ್ತಾ ಇದ್ದೆ. ಆದರೆ ಈಗ ನನ್ನ ಗೌರವ ಎಲ್ಲ ನಾಶ ಆಗೋಯ್ತು. ಒಂದೇ ಒಂದು ರಾತ್ರಿಲಿ ನನ್ನ ಇಮೇಜು, ನನ್ನ ಗೌರವ, ನನ್ನ ಮಾನ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ನಾನು ಆಫೀಸಿಗೆ ಹೇಗೆ ಹೋಗ್ಲಿ? ಎಲ್ರಿಗೂ ನನ್ನ ಮುಖನ ಹೇಗೆ ತೋರಿಸ್ಲಿ?